ಮಕರ ರಾಶಿಯವರಿಗೆ ಬಹಳಷ್ಟು ಸಂತೋಷದ ಒಂದು ಮಾಸ. ತುಂಬ ಖುಷಿಯಾಗಿರ್ತೀರ. ಆದರೆ ಆರ್ಥಿಕ ಪರಿಸ್ಥಿತಿ ಹೇಳತೀರದಾಗಿದೆ. ದುಡ್ಡೇ ಇಲ್ಲ ಖರ್ಚಿಗೆ. ಗುರುಗಳೇ, ಏನು ಭವಿಷ್ಯ ಏನು ಇಟ್ಕೊಂಡು ಏನು ಮಾಡಲಿ ಗುರುಗಳೇ, ದುಡ್ಡೇ ಇಲ್ಲ. ಧೃತಿಗಿಡಬೇಡಿ. ಮಾರ್ಚ್ 29 ನಂತರ 3ನೇ ಮನೆಗೆ ಶನಿ ಅಂತಕ್ಕಂಥವನು ಬರ್ತಾ ಇದ್ದಾನೆ. ಆ 3ನೇ ಮನೆಗೆ ಬಂದ ಮೇಲೆ ಸಂಪತ್ತನ್ನು ಕೊಡ್ತಾನೆ. ಆದರೆ ಇದು ಕಡೆಯ ಮಾಸ, ಫಾಲ್ಗುಣ ಮಾಸ. ಈ ಫಾಲ್ಗುಣ ಮಾಸದಲ್ಲಿ ಶನಿ ನಿಮ್ಮನ್ನು ಟೆಸ್ಟ್ ಮಾಡ್ತಾನೆ, ಪರೀಕ್ಷೆಗೆ ಒಳಪಡಿಸ್ತಾನಂತೆ. ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಹಣ ಅಂತಕ್ಕಂಥದ್ದು ಇರಲ್ಲ. ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ದುಡ್ಡು ಬರಬೇಕಾಗಿರೋದು ಬಂದಿಲ್ಲ, ಕೊಡಬೇಕಾಗಿರೋರು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮೊದಲು ಬರ್ತಕ್ಕಂಥ ಆದಾಯ ಕಮ್ಮಿ ಆಗೋಯ್ತು, ಆರ್ಥಿಕ ಪರಿಸ್ಥಿತಿ ಏನಪ್ಪಾ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಿ 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 ರೋಗಗಳನ್ನು ತಂದುಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ. ರೋಗ ತಂದುಕೋಬೇಡಿ. ನೀವು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು. ಇವೆಲ್ಲವೂ ಕೂಡ ವಾಪಸ್ ಬರುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ. ಮೋಸ ಹೋಗಿರ್ತಕ್ಕಂಥದ್ದು ಕೂಡ ವಾಪಸ್ ಬರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಜೀವನ ಅಂತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಸಮಯ. ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ. ಹೊಸ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಪಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಗುರು ಬಲವೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಏನೂ ತೊಂದರೆ ಇಲ್ಲ. ಪಂಚಮ ಸ್ಥಾನಕ್ಕೆ ಗುರು ಬರ್ತಾನೆ. ಇದುವರೆಗೂ ನಿಮಗೆ ಅನುಕೂಲಗಳು ಅಂತಕ್ಕಂಥದ್ದು ಕಮ್ಮಿ ಇತ್ತು. ಇನ್ನು ಮುಂದಕ್ಕೆ ಕಮ್ಮಿ ಆಗಲ್ಲ. ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಆ ಒಂದು ಅನುಕೂಲಗಳನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಸ್ವಾಗತಿಸ್ತಕ್ಕಂಥದ್ದು. ಉದಾಹರಣೆಗೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನೀವೇನು ಮಾಡ್ತೀರಿ? ಯಾವ ರೀತಿ ತುಂಬ ಬೇಕಾಗಿರೋ ಗೆಸ್ಟ್ ಬಂದರೆ, ಫ್ರೆಂಡ್ಸ್ ಬಂದರೆ ಅಥವಾ ಗಣ್ಯ ವ್ಯಕ್ತಿಗಳು ಬಂದರೆ ಏನು ಮಾಡ್ತೀರಿ? ಅವರನ್ನು ಯಾವ ರೀತಿ ಸತ್ಕರಿಸ್ತೀರಿ, ಆದರಿಸ್ತೀರಿ? ಅದೇ ರೀತಿ 29ನೇ ತಾರೀಕು ನೀವು ಕೂಡ ಅಪ್ಪ ಶನೇಶ್ವರ, ಇಷ್ಟು 7.5 ವರ್ಷ ನನ್ನನ್ನು ಹಳ್ಳಾಡಿಸ್ಬಿಟ್ಟಿದೀಯಾ, ಈಗ ಬಿಡುಗಡೆ ಆಗ್ತಾ ಇದೆಯಾ? ಬಿಡುಗಡೆ ಆಗ್ತಕ್ಕಂಥ ಸಮಯದಲ್ಲಿ 3ನೇ ಮನೆಗೆ ಪದಾರ್ಪಣೆಯನ್ನು ಮಾಡ್ತಾ ಇದೀಯಾ. ನನ್ನ ರಾಶಿಗೆ ಒಳ್ಳೆಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದೇ 29ನೇ ತಾರೀಕು ಅಮಾವಾಸ್ಯೆಯ ದಿನ ಶನೇಶ್ವರ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ದಿನ ವಿಜೃಂಭಣೆಯಿಂದ ನನ್ನ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ನಾನು ಶನಿ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಬಂದು ಭಾಗವಹಿಸಿ ಬರ್ತಕ್ಕಂಥ ಶನಿಯನ್ನು ಒಳ್ಳೆಯ ರೀತಿಯಲ್ಲಿ ಸತ್ಕರಿಸಿ, ಸ್ವಾಗತಿಸಿ, ಆರಾಧಿಸಿ, ಆಧರಿಸಿ, ನಮಸ್ಕಾರವನ್ನು ಮಾಡಿ. ಆಗ ನಿಮಗೆ ಮತ್ತಷ್ಟು ಅನುಕೂಲಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಶನೀಶ್ವರ. ಆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಆಂಜನೇಯನ ಅನುಗ್ರಹ ಸದಾ ನಿಮಗೆ ಇರಲಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ವಿಘ್ನಗಳ ನಿವಾರಣೆಯಾಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಆಂಜನೇಯನನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರಾಯ ವಿದ್ಮಹೇ ಛಾಯಾಪುತ್ರಾಯ ಧೀಮಹಿ ತನ್ನೋ ಶನೇಶ್ವರ ಪ್ರಚೋದಯಾತ್. ಶನಿ ಅಂದರೆ ಸಾಕು ಬಹಳಷ್ಟು ಜನ ಭಯ ಪಡ್ತೀರ. ಬಹಳಷ್ಟು ಜನ ಅನುಭವ ಅಂತಕ್ಕಂಥದ್ದು ಏನಾಗಿದೆಯೋ, ಅಯ್ಯೋ ಶನಿ ಜನ್ಮದಲ್ಲಿ ಅಥವಾ ಸಪ್ತಮದಲ್ಲಿ ಏಳರಾಟ ನಷ್ಟದಲ್ಲಿ ಜನ್ಮದಲ್ಲಿ ಬಂದರೆ ಬಹಳಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸಿರ್ತಕ್ಕಂಥವರು ಬಹಳಷ್ಟು ಜನ ಇದ್ದೀರಾ. ಈ ಶನಿಗ್ರಹ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದ್ದಾನೆ. ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಯಾವತ್ತು? ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿನ ಶನೇಶ್ವರ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ಸ್ವಕ್ಷೇತ್ರವನ್ನ ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನ ಪ್ರಾರಂಭವನ್ನ ಮಾಡ್ತಾನೆ. 2 ವರ್ಷ 6 ತಿಂಗಳು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಒಂದು ರಾಶಿಯಲ್ಲಿ 2.5 ವರ್ಷ ಶನಿ ಸಂಚಾರ. ಬಹಳಷ್ಟು ಜನ ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತಂಕ ಮನೆ ಮಾಡಿದೆ. ಏನ್ ಮಾಡ್ಬಿಡ್ತಾರಪ್ಪ ಶನಿ,
ಇದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ, ನನಗೆ ಯಾವ ಸ್ಥಾನಕ್ಕೆ ಬರ್ತಾನೆ ಶನಿ, ನನಗೇನು ನೀಚ ದೃಷ್ಟಿ ಬಿಡ್ತಾನೋ, ಕ್ರೂರ ದೃಷ್ಟಿ ಬಿಡ್ತಾನೋ, ಅಥವಾ ಕಷ್ಟಗಳನ್ನು ಕೊಡ್ತಾನೋ ಅನ್ನೋ ರೀತಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರ. ಒಂದೇ ಒಂದು ನಿಮಗೆ ತಿಳಿಯದ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಶನೇಶ್ವರ ಎಷ್ಟು ಕೆಟ್ಟವರೋ ಅಷ್ಟೇ ಒಳ್ಳೆಯವರು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಶನಿ ತನ್ನ ಮನೆಯನ್ನ ಬದಲಿಸ್ತಕ್ಕಂಥ ಸಮಯದಲ್ಲಿ ನಾವು ಅವರಿಗೆ ನಮನವನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆ ನಮನ ಅಂತಕ್ಕಂಥದ್ದೇ ಕಲಿಯುಗದಲ್ಲಿ ಅಗ್ನಿಮುಖ. ಅದಕ್ಕೋಸ್ಕರನೇ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನ ಏರ್ಪಡಿಸಿದ್ದೇನೆ ನಿಮಗೋಸ್ಕರ. ಹಾಗಾದ್ರೆ ಯಾವ ರಾಶಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ, ಯಾವ ರಾಶಿಗೆ ಸಂಪತ್ತು, ಯಾವ ರಾಶಿಗೆ ವಿಪತ್ತು ಅಂತಕ್ಕಂಥ ಒಂದು ವಿಚಾರವನ್ನ ವಿಮರ್ಶೆಯನ್ನ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ, ಮೀನರಾಶಿ ಮತ್ತೆ ಮೇಷರಾಶಿಯವರಿಗೆ ಏಳರಾಟ ಶನಿ ಅಂತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರು ಈಗಾಗಲೇ ತತ್ತರಿಸಿಬಿಟ್ಟಿದ್ದೀರಾ, ಮೀನರಾಶಿಯವರು ಕೂಡ ತತ್ತರಿಸಿದ್ದೀರಾ. ಇನ್ನು ಮೇಷರಾಶಿಯವರ ಸೇರ್ಪಡೆಯಾಗ್ತಕ್ಕಂಥದ್ದು ಏಳರಾಟ ಶನಿಗೆ. ಈ ರಾಶಿ ಮತ್ತು ಸಿಂಹ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು. ಸಿಂಹ ರಾಶಿಗೆ ಅಧಿಪತಿ ರವಿ. ಶನಿ ಅಷ್ಟಮಕ್ಕೆ ಬಂದಾಗ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರಗಳಲ್ಲಿ ಇರ್ತಕ್ಕಂಥ ಫಲ. ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಧನುಸ್ಸು ರಾಶಿಯವರಿಗೆ ಸುಖ ಶನಿ. ಹೀಗೆ ರಾಶಿಯವರಿಗೆ ಯಾವ ಯಾವ ರಾಶಿಗೆ ದೋಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕುಂಭರಾಶಿ, ಮೀನರಾಶಿ, ಮೇಷರಾಶಿ, ಕನ್ಯಾ ರಾಶಿ, ಜೊತೆಗೆ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ ಮತ್ತೆ ಧನುಸ್ಸು ರಾಶಿ. ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮಗೋಸ್ಕರ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ದಿನವೇ ಪ್ರತ್ಯೇಕ ಮತ್ತು ಸಾಮೂಹಿಕ ಹೋಮವನ್ನ, ಶನಿ ಶಾಂತಿ ಹೋಮ ಮತ್ತೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮವನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಇದರಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಯಾಕೆ ಅಂದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು. ನಿಮಗೋಸ್ಕರನೇ ನಾವು ಈ ಶನಿ ಶಾಂತಿ ಹೋಮವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂಥ ಶಾಂತಿ ಹೋಮವನ್ನ ನಾವು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೇನು ಫಲ, ಬಹಳಷ್ಟು ಜನ ಗೊತ್ತೇ ಇಲ್ಲ. ಅಯ್ಯೋ ನಮ್ಮ ಹೆಸರಲ್ಲಿ ಹೋಮ ಮಾಡಿ ಗುರುಗಳೇ, ಅದರ ರಕ್ಷೆ ಇಟ್ಕೊಂಡ್ಬಿಡ್ತೀವಿ ನಾವು. ಖಂಡಿತವಾಗಿ ಹಾಗಲ್ಲ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ನಿಮ್ಮ ಗ್ರಹಚಾರವನ್ನ ನೀವು ಸರಿ ಮಾಡಲಿಕ್ಕೆ ಪ್ರಯತ್ನವನ್ನ ಕೊಡಬೇಕು. ಆಚಾರ್ಯ ಮುಖೇನ ಕರಹಿಷೆ, ಒಬ್ಬ ಗುರುವಿನ ಮುಖಾಂತರ ನಾವು ಹೋಗಬೇಕೇ ವಿನಃ, ಆದರೆ ಗುರುವೇ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಹೋಮವನ್ನ, ಶಾಂತಿ ಹೋಮವನ್ನ ನನ್ನದೇ ಆದ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರವಲಯ, ಹಕ್ಕನಹಳ್ಳಿಯ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಆ ದಿನ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಹೋಮ ಪ್ರಾರಂಭವಾಗುತ್ತೆ. 12 ಗಂಟೆಗೆ ಪೂರ್ಣಾಹುತಿ ಅಂತಕ್ಕಂಥದ್ದು ನಡೆಯುತ್ತೆ. ಇದರಲ್ಲಿ ಯಾರು ಭಾಗಿಯಾಗ್ತೀರೋ ಅಥವಾ ನಿಮಗೆ ದೋಷಗಳಿದ್ದರೆ ನಿಮಗೆ ಪ್ರತ್ಯೇಕವಾಗಿ ಹೋಮಕುಂಡವನ್ನ ಕೊಟ್ಟು ನಿಮಗೆ ನಿಮ್ಮ ಕೈಯಾರೆ ಹೋಮ ಅವನಾದಿಗಳನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಗುರುಗಳೇ, ನಾವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂದಾಗ ಸಾಮೂಹಿಕ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ತಗೊಂಡು
ಕಂಕಣಧಾರಿಯನ್ನ ಆಗಿ ನಿಮ್ಮನ್ನ ಮಾಡಿ ಪ್ರಧಾನ ಹೋಮಕುಂಡದಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮ, ಪವಮಾನ ಹೋಮ ಇಷ್ಟನ್ನ ಆಚರಣೆಯನ್ನ ಮಾಡಿ ಪೂರ್ಣಾವತಿ ಆದ ನಂತರ ಪೂರ್ಣಾವತಿಯನ್ನ ನಿಮಗೆ ಸ್ಪರ್ಶಿಸಿ ನಂತರ ಪೂರ್ಣಾವತಿಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯ ಸಮೇತ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಇಂಥ ಒಂದು ಸಮಯವನ್ನ ಉಪಯೋಗವನ್ನ ಮಾಡ್ಕೊಳ್ಳಿ. ಇದೆಲ್ಲ ಅವಕಾಶಗಳು 30ನೇ ತಾರೀಕು ಬಂದು ಹೋಮ ಮಾಡಿ ಅಂದ್ರೆ ಖಂಡಿತವಾಗಿ ಮಾಡಲ್ಲ. 29ನೇ ತಾರೀಕು ಮಾತ್ರ ಈ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ. ಇದಕ್ಕೆ ಈಗಾಗಲೇ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ. 48 ದಂಪತಿಗಳಾದ ನಂತರ ಇದನ್ನ ಕ್ಲೋಸ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ 48 ದಂಪತಿಗಳು ಮಾತ್ರ ನಮಗೆ ಸಾಕು ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ. ಅದರ ಮೇಲೆ ಬಂದರೆ ಹೋಮಕುಂಡಗಳು ನಿಮಗೂ ಕೂಡ ಲಭ್ಯವಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಕಾಲಾವಕಾಶ ಇದೆ, ಮಾಡ್ಕೊಂಡ್ರೆ ಆಯ್ತೆ ಬಿಡು, ಖಂಡಿತವಾಗಿ ಇಲ್ಲ. ನೆಕ್ಸ್ಟ್ ನೀವು ಬಂದರೆ ಸಾಮೂಹಿಕಕ್ಕೆ ಬರಬೇಕಾಗತ್ತೆ. ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕೆ ಹೋಮಕುಂಡ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರ್ ಏನಿದೆಯೋ ಆ ನಂಬರಿಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಹೋಮಕ್ಕೆ ಹೆಸರು, ನಕ್ಷತ್ರ, ಗೋತ್ರ ಎಲ್ಲರ ಹೆಸರನ್ನ ಬರೆಸ್ತಕ್ಕಂಥ ಕೆಲಸವನ್ನ ಮಾಡಿ. 29ನೇ ತಾರೀಕು ಶನಿವಾರ ಬೆಳಗ್ಗೆ 7 ಗಂಟೆಯ ಒಳಗಡೆ ನೀವು ಸ್ವಲ್ಪ ಕರಿ ಎಳ್ಳು, ಕಬ್ಬಿಣವನ್ನ ತಗೊಂಡು, ನೀಲಿ ವಸ್ತ್ರವನ್ನ ತಗೊಂಡು ಅಲ್ಲಿಗೆ ಬಂದರೆ ಸಾಕು. ಹೋಮ ಹವನದ ನಂತರ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ನಂತರ ಪೂರ್ಣಾವತಿ ಮಾಡಿಸಲಾಗತ್ತೆ. ಇಂಥ ಒಂದು ಉಪಯೋಗ ಅಂತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಇಂಥ ಒಂದು ಸಮಯ, ಇಂಥ ಒಂದು ಕಾರ್ಯವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಮಿಂಚಿ ಹೋದ ಕಾರ್ಯ ಅಂತಕ್ಕಂಥದ್ದನ್ನ ಮಾಡ್ಕೋಬೇಡಿ. ಇದೆಲ್ಲ ಒಂದು ಅವಕಾಶಗಳಷ್ಟೇ. ಇಂಥ ಅವಕಾಶಗಳನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು ನೀವು. ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಶನೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ.